ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಸ್ಟೇಟ್ ಲೆವೆಲು ಪೂರ್ವ ಸಿದ್ಧತಾ ಪರೀಕ್ಷೆ ನಡೆತಕ್ಕಂಥ ದ್ವಿತೀಯ ಭಾಷೆ ಕನ್ನಡ. ಇದರ ಪ್ರಶ್ನೋತ್ತರಗಳನ್ನು ನೋಡೋಣ. ಪ್ರಶ್ನೆ 1, ಜೋಡು ನುಡಿಗೆ ಉದಾಹರಣೆಯಾಗಿರುವ ಪದ. ಇದರ ಸರಿಯಾದ ಉತ್ತರ ಡಿ, ಕ್ರಿಮಿಕೀಟ. ಪ್ರಶ್ನೆ 2, ಸಪ್ತಮಿ ವಿಭಕ್ತಿ ಪ್ರತ್ಯಯ. ಇದರ ಸರಿಯಾದ ಉತ್ತರ ಬಿ, ಅಲ್ಲಿ. ಪ್ರಶ್ನೆ 3, ಸರ್ವನಾಮ ಪದವಿದೆ. ಇದರ ಸರಿಯಾದ ಉತ್ತರ ಎ, ಅವನು. ಪ್ರಶ್ನೆ 4, ಭೂತಕಾಲ ಸೂಚಕ ಪದ. ಇದರ ಸರಿಯಾದ ಉತ್ತರ ಎ, ನೋಡಿದವನು. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 5, ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯರ ಪ್ರಕಾರ ಹಸಿ ಮಸಿ ಎಂದರೇನು? ಉತ್ತರ, ಹಸಿ ಎಂದರೆ ಯುದ್ಧ, ಮಸಿ ಎಂದರೆ ಸಾಹಿತ್ಯ. ಪ್ರಶ್ನೆ 6, ಶ್ರೇಷ್ಠ ಗುರುವಿನ ಎಂತಹ ಶಕ್ತಿ ಇರುತ್ತದೆ? ಉತ್ತರ, ಶಿಷ್ಯರ ಮನಸ್ಸನ್ನು ಓದುವ, ಅವರ ಅಭಿಲಾಷೆಗೆ ತಕ್ಕ ಜ್ಞಾನ ಕೊಡುವ ಶಕ್ತಿ ಇರುತ್ತದೆ. ಪ್ರಶ್ನೆ 7, ಸಸ್ತನಿಗಳ ಆಶ್ರಯದಾಣಗಳು ಯಾವುವು? ಉತ್ತರ, ಸಸ್ತನಿಗಳು ಗುಹೆ, ಪೊಟರೆ, ಗೂಡು, ಬಿಲದಂಥ. ಪ್ರಶ್ನೆ 8, ಹುಯೆನ್ ತ್ಸಾಂಗ್ ಹರಿದ್ವಾರವನ್ನು ಏನೆಂದು ಕರೆದಿದ್ದಾನೆ? ಇದರ ಸರಿಯಾದ ಉತ್ತರ ಮಾಯುಲೋ. ಪ್ರಶ್ನೆ 9, ಗೋಪಾಲನಿಗೆ ಬನದಲ್ಲಿ ಅರಳಿ ನಿಂತ ಹೂಗಳು ಹೇಗೆ ಕಾಣಿಸಿದ್ದವು? ಉತ್ತರ, ಸಾವಿರಾರು ಮಳೆ ಬಿಲ್ಲು ಸೇರಿ ಕುಣಿದಂತೆ ಕಾಣಿಸುತ್ತಿದ್ದವು. ಪ್ರಶ್ನೆ 10, ನಮ್ಮ ದೈನಂದಿನ ಬದುಕಿನಲ್ಲಿ ಅಪರೂಪವಾಗಿರುವುದು ಯಾವುದು? ಉತ್ತರ, ಸೌಜನ್ಯ ಎಂಬುದು ನಮ್ಮ ದೈನಂದಿನ ಬದುಕಿನಲ್ಲಿ ಅಪರೂಪವಾಗಿದೆ. ಪ್ರಶ್ನೆ 11, ಯುಗಾದಿಯ ಸಂದರ್ಭದಲ್ಲಿ ನೆಲದಮ್ಮ ಹೇಗೆ ಸಿಂಗಾರಗೊಳ್ಳುತ್ತಾರೆ? ಉತ್ತರ, ನವವಧುವಿನಂತೆ. ಪ್ರಶ್ನೆ 12, ಕವಿ CPK-ಯವರು ಮಾನವ ಬದುಕನ್ನು ಇಬ್ಬನಿಯಂತೆ ಇರಬೇಕು ಎಂದು ಏಕೆ ಬಯಸುತ್ತಾರೆ? ಉತ್ತರ, ನಮ್ಮ ಮಾಡುವ ಕೆಲಸವನ್ನು ಸದ್ದಿಲ್ಲದೆ ಶಾಂತಿಯಿಂದ ಮಾಡಬೇಕು.